ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನೋಡಿ, ಅವತ್ತು ಓದ್ ವಿಡಿಯೋದಲ್ಲಿ ಎಲ್ಲ ಹೇಳಿದೆ. ಹುತ್ತ ಒಳಗಡೆ ಯಾವುದೇ ಒಂದು ಪ್ರಾಣಿ ಇದ್ರೂ ಸೊತ್ತಾಗುತ್ತೆ, ತುಂಬ ಯಾರು ಹುತ್ತ ಒಳಗಡೆ ಹಾಕ್ಬಿಡಿ ಅಂತ ಹೇಳಿದ್ದೆ. ನೋಡಿ, ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ, ಹುತ್ತ ಒಳಗಡೆ ಹಾಕೋದಿರಲಿ, ಕಡ್ಡಿ ತಗೊಂಡು ಒಳಗಡೆನೇ ತುರುಕ್ಬಿಟ್ಟಿದ್ದಾರೆ. ಎಲ್ಲ ಫುಲ್ಲು ಹುತ್ತೆಲ್ಲ ತುಂಬ ಮುಚ್ಚಾಗೈತೆ. ಇವಾಗ ಆದಷ್ಟು ಎಲ್ಲನೂ ಮೇಲ್ಗಡೆ ಎತ್ತಕೋಣ. ಇವಾಗ ನೋಡಿ, ಎಲ್ಲರೂ ಏನು ಮಾಡಿಬಿಟ್ಟಿದೆ ಅಂದರೆ, ತುಂಬ ಸ್ವಲ್ಪನೂ ಜಾಗ ಇಲ್ಲದ ರೀತಿ ಫುಲ್ಲು ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ. ಒಂದು ಇಲ್ಲಲ್ಲೂ ಗ್ಯಾಪ್ ಇಲ್ಲ, ಎಲ್ಲ ಮುಚ್ಚೋಗಿದೆ. ಒಳಗಡೆ ಖಂಡಿತ ಪ್ರಾಣಿಗಳು ಬದುಕಿದ್ದಾವೋ ಸೊತ್ತಾಗಿದ್ದಾವೋ ಅದಂತೂ ಗೊತ್ತಿಲ್ಲ. ಪ್ರಾಣಿಗಳಂತೂ ಖಂಡಿತ ಹುತ್ತ ಒಳಗಡೆ ಇದ್ದೇ ಇರ್ತವೆ. ಹಾವಾದರೂ ಆಗಿರ್ಬೋದು, ಇಲ್ಲ ಬೇರೆ ಗೊದ್ದೆ, ಅಂಟೆ ಗೊದ್ದ, ಚಿಕ್ಕ ಚಿಕ್ಕ ಇಲಿಗಳು, ಯಾವುದಾದ್ರು ಒಂದು ಪ್ರಾಣಿ ವಾಸ ಆಗಿರುತ್ತೆ ಫ್ರೆಂಡ್. ಇಲ್ಲಿ ಎಲ್ಲ ಮುಚ್ಚಿಬಿಟ್ಟು ತುಂಬ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಊರಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತಿರುವಂಥ ಜಾಗದಲ್ಲಿ ನಿಮಗೇನಾದರೂ ಒಂದು ಪ್ರಾಣಿ ಜೀವ ಉಳಿಸ್ಬೇಕು ಅಂತಿದ್ರೆ ಖಂಡಿತ ಅದನ್ನ ಈ ಕೆಲಸ ಮಾಡಿ. ಎಲ್ಲ ತಪ್ಪು ಎತ್ತಕ್ತರೂ ಪರವಾಗಿಲ್ಲ, ಈ ಒಂದು ಹುತ್ತದಲ್ಲಿ ಒಂದು 3 ತಪ್ಪ 4 ತಪ್ಪ ಎಲ್ಲನೂ ತೆಗೆದುಬಿಡಿ. ಯಾಕಂದರೆ ಅಲ್ಲಿಂದ ಗಾಳಿ ಆಡುತ್ತೆ, ಆಮೇಲೆ ವಾಪಸ್ ಬರೋಕ್ಕೆ ಆಗುತ್ತೆ. ಅದಕ್ಕೆ ಆದಷ್ಟು ನೋಡೋಣ. ಇವಾಗ ಎಲ್ಲ ತುಂಬ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ಹಾಕೋದಿಲ್ಲ ಫ್ರೆಂಡ್, ಕಡ್ಡಿ ತಗೊಂಡು ನೋಡ್ಬಿಟ್ಟೆ ತಳ್ಳಿಬಿಟ್ಟಿದ್ದಾರೆ ಅನಿಸುತ್ತೆ. ಒಳಗಡೆ ಹೋಗೋಕ್ಕೂ ಜಾಗಿಲ್ಲ ಅವಕ್ಕೆ. ನೋಡಿ ಎಲ್ಲನೂ ಯಾವ ಥರ ಹಾಕಿದ್ದಾರೆ. ಎಲ್ಲ ಹಾವುಗಳು ತಿಂತವೆ ಅನ್ನೋ ಮೂಢನಂಬಿಕೆದಲ್ಲಿ ಈ ಥರ ಮಾಡಿದ್ದಾರೆ. ಮೊಟ್ಟೆ ಬೇರೆ ಹಾಕಿದ್ದಾರೆ, ಅದು ಹೊಡೆದಾಗೈತೆ. ಬಾಳೆಹಣ್ಣು ನೋಡಿ, ಈ ಥರ ಹಾಕ್ರೆ ಎಲ್ಲಿ ಹೊರಗಡೆ ಬರ್ತವೆ ಫ್ರೆಂಡ್. ಅವು ಮನೆಗೆ ಒಳಗಡೆನೇ ಸತ್ತಾಗ್ತಾವಲ್ಲ, ಅದ್ರ ಮನೆಯಲ್ಲಿ ಅದು ಇರೋಕ್ಕೂ ಬಿಡಲ್ವಲ್ಲ ನಮ್ಮ ಜನಗಳು. ಏನು ಮಾಡೋದು ಹೇಳಿ. ನೋಡಿ, ಎಲ್ಲನೂ ಒಳಗಡೆ ಹಾಕಿ ತುಂಬಿ ಇಟ್ಬಿಟ್ಟಿದ್ದಾರೆ. ತೆಗೆ ಏನಿದ್ರು ನೋಡಿ, ಬುಂಡೆ ಹಾಕಿದ್ದಾರೆ. ಇಲ್ಲಿ ಬುಂಡೆ ತಿಂತದ ಅದು. ನೋಡಿ, ಜನಗಳಿಗೆ ಆದರೂ ಕೊಟ್ಟರೆ ಅವರವರು ಸಾಂಬಾರು ಮಾಡ್ಕೊಂಡು ಯಾರು ತಿಂತಾರೆ. ಕಾಸು ಬೇರೆ ಹಾಕಿದ್ದಾರೆ. ಯಾರು ಬಿಕ್ಸ್ತವ್ರು ಬಂದು ಕೇಳಿದ್ರೆ ಚೇಂಜ್ ಇಲ್ಲ ಅಂತ ಕಳಿಸ್ತಾರೆ. ಯಾರಾದರೂ ಅವ್ರಿಗಾರು ಕೊಟ್ಟರೆ ಹೊಟ್ಟೆ ಜೀವನಕ್ಕಾರು ಆಗ್ತದೆ. ಈ ಥರ ತುಂಬಿ ಎಲ್ಲನೂ ಹಾಳು ಮಾಡಿ ನಮ್ಮ ಜನಗಳಿಗೆ ಅದು ಯಾವತ್ತು ಬುದ್ಧಿ ಬರ್ತದೋ ಏನೋ ಒಂದು ಗೊತ್ತಿಲ್ಲ. ಅದು ಬೇರೆ ಕೋಳಿ ಮೊಟ್ಟೆ ಬೇರೆ ತಂದು ಹಾಕ್ತಾರೆ ಫ್ರೆಂಡ್. ಇಲ್ಲಿ ಜನಗಳಿಗೆ ಕುಡಿಯೋಕ್ಕೆ ಕೇಳಿದ್ರೆ ಕೊಡೋದು ಕಷ್ಟ, ಇಲ್ಲಿ ತಗೊಬಂದು ವೇಸ್ಟ್ ಮಾಡೋದು. ಎಷ್ಟಾಗುತ್ತೋ ಅಷ್ಟು ಎಷ್ಟಾಗಿ ತಕ್ಕಿದ್ದೀನಿ, ನೋಡೋಣ. ನೋಡಿ ಏನು ಮಾಡಿದರೆ ಎಲ್ಲರೂ. ಸ್ವಲ್ಪ ಗಾಳಿ ಆಡೋಕ್ಕೆ ಜಾಗ ಬಿಟ್ಟರೆ ಸಾಕು, ಅವು ದಾರಿ ಮಾಡ್ಕೊತವೆ. ಅವು ದಾರಿ ಮಾಡಲ್ಲ, ಗೆಜ್ಜಲು ಉಳೆಗಳು ದಾರಿ ಮಾಡ್ತವೆ. ನೋಡಿ, ಈ ಥರ ಬ್ಲ್ಯಾಕ್ ಮಾಡಿದ್ದಾರೆ. ನೋಡಿ, ಮೊಟ್ಟೆಗಳನ್ನ ತಗೊಬಂದು ಈ ಥರ ಹಾಕಿ ಒಳಗಡೆ. ಅಯ್ಯೋ, ನಾಡುಗಳು ಮೊಟ್ಟೆ ಫ್ರೆಂಡ್. ಅದು ಒಂದಕ್ಕೆ 30 ರೂಪಾಯಿ 25 ರೂಪಾಯಿ ಐತೆ. ಮನೆಯವ್ರಿಗೂ ಕೊಡಲ್ಲ ಕುಡಿಯೋಕ್ಕೆ. ಮನೆ ಒಳಗಡೆ ಹಾವುಗಳು ಬಂತು ಅಂದರೆ ಹೊಡೆದು ಸಾಯಿಸ್ಬಿಡ್ತಾರೆ. ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಅದು ವರ್ಷಕ್ಕೊಂದ್ಸತಿ ಮಾತ್ರ ಭಕ್ತಿ ಬರೋದು ಇವ್ರಿಗೆ. ಆ ವರ್ಷಕ್ಕೊಂದ್ಸತಿ ಭಕ್ತಿ ಬರ್ತವೆ. ಆ ಭಕ್ತಿಲಿ ಕೆಲವು ಪ್ರಾಣಿಗಳು ಎಲ್ಲ ಈ ಥರ ಮಾಡಿ ಸಾಯಿಸ್ತವೆ. ತಮ್ಮ ಮನೆ ಮುಂದಂತೂ ಚೆನ್ನಾಗಿ ಇಟ್ಕೋಬೇಕು ಜಾಗಗಳು. ತಮ್ಮ ಮನೆಯಲ್ಲೇ ಫ್ರೆಂಡ್. ನೋಡಿ, ಜನಗಳು ಒಂಚೂರು ಹಂಚು ಹೊಡೆದಾಯ್ತು, ಈ ಗಾಡಿಗಳು ಯಾವ್ದಾದ್ರು ಪಾಸ್ ಆಯ್ತಾಗ ಒಂಚೂರು ಹಂಚು ಹೋಯ್ತು, ಏನಾರು ಸೀಟು ಹೋಯ್ತು ಅಂದರೆ ಜಗಳಕ್ಕೆ ಬಂದುಬಿಡ್ತಾರೆ. ಹಂಗೆ ಇಬ್ಬಿಬ್ಬರು ಮನೆಗೆ ಬಂದು ಯಾವ ರೀತಿ ಮಾಡಿದ್ದಾರೆ ಎಲ್ಲರೂ. ನೋಡಿ, ಬಾಳೆಹಣ್ಣೆಲ್ಲ ಹಾಕಿದ್ದಾರೆ. ಅಯ್ಯೋ, ಕಡ್ಡಿ ತಗೊಂಡು ಒಳಗಡೆ ಸೇರಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ಅವರು ಮನೆಗಳು ಮಾತ್ರ ಚೆನ್ನಾಗಿ ಇಟ್ಕೋತೇವೆ ಪಾಪ. ಇವು ಆರಾಮಾಗಿ ಖುಷಿಯಾಗಿ ಒಳಗಡೆ ಇರ್ತವೆ. ನಮ್ಮ ಜನಗಳು ಅರ್ಥ ಮಾಡ್ಕೊತಿಲ್ಲ ಅಷ್ಟೇ. ಸ್ವಲ್ಪ ಜಾಗ ಐತೆ ಅಲ್ಲಿ ಹೊರಗಡೆ ಹೋಗೋಕ್ಕೆ. ನೋಡಿ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ.
ಕತೆ ಕತೆ ನೋಡಿ ನೋಡಿ ಎಷ್ಟು ಮೊಟ್ಟೆ ಹಾಕಿದ್ರೆ ನೋಡಿ ಒಳಗಡೆ. ಎಲ್ಲನೂ ಮುಚ್ಚಿಬಿಟ್ರ ಆತ. ಓಕೆ ಫ್ರೆಂಡ್, ಸಾಧ್ಯ ಆದಷ್ಟು ಎಲ್ಲ ತೆಗೆದಿದ್ದೀನಿ. ಇವಾಗ ನೋಡೋಣ, ಹೊರಗಡೆ ಬಂದ್ಬಿಡ್ತಾವಿದ್ರೆ. ಈ ಥರ ಮಾಡ್ತಾರಲ್ಲ, ಏನಮ್ಮ ಮಾಡೋದು. ಆದಷ್ಟು ಎತ್ತಾಕಿದ್ದೀನಿ. ಓಕೆ, ಎಲ್ಲರಿಗೂ ಬಾಯ್. ಹಂಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ದಯವಿಟ್ಟು ಯಾರೇ ಆದರೂ ಈ ತಪ್ಪುಗಳು ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ. ಎಲ್ಲರಿಗೂ ಬಾಯ್.